ಜೈ ಭೀಮ್ ಬಂಧುಗಳೇ. ಭಾರತ ಇತಿಹಾಸದಲ್ಲಿ ಅಜರಾಮರದ ಹೆಸರು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕೇವಲ ಸಂವಿಧಾನ ಶಿಲ್ಪಿ ಆಗಿರಲಿಲ್ಲ, ಸಮಾಜದಲ್ಲಿ ಶತಶತಮಾನಗಳ ಕಾಲ ನೆಲೆಸಿದ ಅಸಮಾನತೆ, ಅಂಧಶ್ರದ್ಧೆ ಮತ್ತು ಜಾತಿ ಆಧಾರಿತ ದೌರ್ಜನ್ಯಗಳನ್ನು ನಿರ್ಮೂಲನೆ ಮಾಡಲು ತಮ್ಮ ಸಂಪೂರ್ಣ ಜೀವನವನ್ನೇ ಅರ್ಪಿಸಿದಂಥ ಮಹಾನ್ ಚಿಂತಕರಾಗಿದ್ದರು. 2026ನೇ ಸಾಲಿನಲ್ಲಿ ಅವರ 135ನೇ ಜಯಂತಿ ಉತ್ಸವವನ್ನು ನಾವು ಆಚರಿಸುತ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಇದು ಕೇವಲ ಸ್ಮರಣೆ ದಿನವಲ್ಲ, ಇದು ಸಮಾನತೆ, ನ್ಯಾಯ ಮತ್ತು ಸಾಮಾಜಿಕ ಜಾಗೃತಿಯ ಮಹೋತ್ಸವವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವೇ ನಮಗೆ ಒಂದು ಶಕ್ತಿಯುತ ಸಂದೇಶವಾಗಿದೆ. ಅವರು ಪ್ರತಿಪಾದಿಸಿದಂಥ ಮೌಲ್ಯಗಳು ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಇವುಗಳು ಕೇವಲ ಪುಸ್ತಕಗಳಲ್ಲಿ ಉಳಿಯಬಾರದು, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ರತಿಬಿಂಬಿಸಬೇಕು. ಈ ಮಹತ್ವದ ಜಯಂತಿ ಅಂಗವಾಗಿ ಆಯೋಜನೆ ಮಾಡಲಿರುವಂಥ ಕಾರ್ಯಕ್ರಮಗಳ ಕೇವಲ ಆಚರಣೆಗೆ ಮಾತ್ರವಲ್ಲ, ಇದು ಸಮಾಜದಲ್ಲಿ ಅರಿವು ಮೂಡಿಸುವಂಥ ಮಹಾ ಚಳವಳಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಡೆಯುವ ಪ್ರಮುಖ ಚಟುವಟಿಕೆಗಳು ಅಂತಂದರೆ, ಏಪ್ರಿಲ್ 10ರಂದು ಮುಂಜಾನೆ 6 ಗಂಟೆಗೆ ರನ್ ಫಾರ್ ಫುಲೆ ಸಾಹು ಅಂಬೇಡ್ಕರ್ ರನ್ ಫಾರ್ ಕಾನ್ಸ್ಟಿಟ್ಯೂಷನ್ಸ್ ಮ್ಯಾರಥಾನ್ ಓಟ. ಅದಾದ ನಂತರ ಏಪ್ರಿಲ್ 11ರಂದು ಸಾಯಂಕಾಲ 4 ಗಂಟೆಗೆ ದಲಿತ ಚಳವಳಿಯಿಂದ ಬಂದ ದಾರಿ ಮತ್ತು ಅದರ ಮುಂದಿನ ಸವಾಲುಗಳು ಇದನ್ನು ಕುರಿತು ವಿಚಾರಗೋಷ್ಠಿ. ಅದೇ ರೀತಿಯಾಗಿ ಏಪ್ರಿಲ್ 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜಯಂತಿ ಆಚರಣೆ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಮಹಾನಾಟಕ ಪ್ರದರ್ಶನ ಕೂಡ ನಡೆಯಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಒಂದೇ, ಸಮಾಜದಲ್ಲಿ ಸಮಾನತೆ, ಜಾಗೃತಿ ಮತ್ತು ಬದಲಾವಣೆಯ ಬೀಜ ಬಿತ್ತುವುದು. ನಮ್ಮ ಸಮಾಜದಲ್ಲಿ ಇನ್ನೂ ಜಾತಿ ಭೇದ, ಅಸಮಾನತೆ ಮತ್ತು ಅಜ್ಞಾನ ಇದೆ. ಇವುಗಳನ್ನು ದೂರ ಮಾಡಲು ಪ್ರತಿಯೊಬ್ಬ ನಾಗರಿಕನು ಜಾಗೃತನಾಗಬೇಕಾಗಿದೆ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆ ಅತಿ ಅಗತ್ಯವಾಗಿದೆ. ನಿಮ್ಮ ಉಪಸ್ಥಿತಿ ಕೇವಲ ಸಂಖ್ಯೆ ಹೆಚ್ಚಳವಲ್ಲ, ಅದು ಒಂದು ಚಿಂತನೆಗೆ ಬೆಂಬಲ, ಒಂದು ಚಳವಳಿಗೆ ಶಕ್ತಿ. ಇಂದು ನಾವು ಕೇಳಬೇಕಾದ ಪ್ರಶ್ನೆ ಏನಂತಂದರೆ, ನಾವು ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನು ನಿರ್ಮಿಸಲು ನಮ್ಮ ಪಾತ್ರ ನಿಭಾಯಿಸ್ತಾ ಇದ್ದೇವಾ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ಕಾರ್ಯಕ್ರಮ. ನಿಮ್ಮ ಕುಟುಂಬ, ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು ಎಲ್ಲರೂ ಭಾಗವಹಿಸಿ ಸಮಾನತೆಯ ಸಂದೇಶವನ್ನು ಹರಡಿಸಿ. ಈ ಹಬ್ಬ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರ್ದು, ಅದು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಬನ್ನಿ, ನಾವೆಲ್ಲರೂ ಸೇರಿ ಜಾತಿ ಭೇದವಿಲ್ಲದೇ ಸಮಾಜ ನಿರ್ಮಿಸೋಣ, ಶಿಕ್ಷಣಕ್ಕೆ ಮಹತ್ವ ಕೊಡೋಣ, ಮಾನವೀಯ ಮೌಲ್ಯಗಳನ್ನು ಬೆಳೆಸೋಣ, ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಇದೇ ಅವರಿಗೆ ನಿಜವಾದ ಗೌರವ. ಕೊನೆಯದಾಗಿ ತಮಗೆ ಹೇಳಲು ಬಯಸ್ತಾ ಇದ್ದೀನಿ, ಈ ಶುಭ ಸಂದರ್ಭದಲ್ಲಿ, ಈ ಮಹತ್ವದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ, ನಾವೆಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ಸಮಾನತೆ ಮತ್ತು ಸಾಮಾಜಿಕ ಅರಿವಿನ ಹಬ್ಬವಾಗಿ ಆಚರಿಸೋಣ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಸಂವಿಧಾನ್, ಜೈ ಭಾರತ್, ಜೈ ಸಾಮ್ರಾಟ್. ನಾನು ಬಾಬು ಅಣದ್ರೆ, ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ರಾಜ್ಯ ಶಾಖೆಯ ಸಂಸ್ಕಾರ ವಿಭಾಗದ ಕಾರ್ಯದರ್ಶಿ. ಧನ್ಯವಾದಗಳು.